ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಏನಪ್ಪ ವಿಡಿಯೋ ಮೇಲೆ ವಿಡಿಯೋ ಹಾಕ್ತಾನೆ ಇರ್ತಾರಲ್ಲ ಅಂತ ಏನು ಮಾಡೋಣ ಕಣ್ರೋ. ಎಲ್ಲಿವರೆಗೂ ದೇವರು ಕೊಟ್ಟಿದ್ದಾನೋ ಈ ಉಸಿರು ಅನ್ನುವಂಥದ್ದು ಅಲ್ಲಿವರೆಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿ ಹೋಗೋಣ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ನಮ್ಮ ದ್ವಿತೀಯ PUCಯ ಕಂಪ್ಯೂಟರ್ ಸೈನ್ಸು ಪಾಪ ವಿದ್ಯಾರ್ಥಿಗಳು ಅಂದರೆ JE ತೆಗೆದುಕೊಂಡಂಥ ವಿದ್ಯಾರ್ಥಿಗಳು, CS ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸೆಕೆಂಡ್ ಇಯರ್ PUCನಲ್ಲಿ ಹೊಸದಾಗಿ ಸಿಲೆಬಸ್ ಬಂದಿದೆ. ಎಲ್ಲೂ ಕೂಡ ಒಂದು ಮಾಡಲ್ ಕ್ವಶನ್ ಪೇಪರ್ ಇಲ್ಲ, ಎಲ್ಲೂ ಕೂಡ ಒಂದು ಕ್ವಶನ್ ಪೇಪರ್ ರಿಲೀಸ್ ಮಾಡ್ತಾ ಇಲ್ಲ, ಪ್ರಾಕ್ಟೀಸಿಗಾಗಿ ಏನೂ ಕೊಡ್ತಾ ಇಲ್ಲ. ಹಾಗಾಗಿ ಬನ್ನಿ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಏನೆಲ್ಲ ಬರ್ಬೋದು ಅಂತ ನಾವು ಈಗ ಸ್ವಲ್ಪ ಏನಂತ ಮಾಡೋಣ ಅಂದರೆ, ಕ್ವಶನ್ ಪೇಪರು ಒಂದು ತಂದಿದ್ದೀನಲ್ವ, ಇದೊಂದು 50-60% ನಿಮಗೆ ಹೆಲ್ಪ್ ಆಗುತ್ತೆ ಸರ್. ಬ್ಲೈಂಡಾಗಿ ಇರೋಕ್ಕಿಂತ ಈ ಒಂದು ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿ ಮೊದಲು, ಆಯಿತಾ. ಹಾಗೂ ಒಂದು ಬ್ಲೂ ಪ್ರಿಂಟು ವೇಟೇಜ್ ಆಫ್ ದಿ ಚಾಪ್ಟರು ಯಾವುದು ನಮ್ಮ ಕಂಪ್ಯೂಟರ್ ಸೈನ್ಸಿಗೆ ರಿಲೀಸ್ ಮಾಡಿದ್ದೇನೆ, ಅದನ್ನು ಕೂಡ ಮೊದಲು ಆ ವಿಡಿಯೋ ನೋಡ್ಕೊಂಡ್ರೆ ನಿಮಗೆ ಏನಂತೀರ ಒಂದು ನ್ಯಾಕ್ ಸಿಗುತ್ತೆ ಹೇಗೆ ಓದಬೇಕು ನಾನು ಅಂತ. ಕ್ವಶನ್ ನಂಬರ್ 1, ಆಯಿತಾ. ಹೀಗೆ ನಿಮಗೆ 15 MCQಸ್ಗಳು ಇರುತ್ತೆ. ದಯವಿಟ್ಟು ಉತ್ತರಗಳನ್ನು ಕೇಳಿಬಿಟ್ರೆ ಕಣ್ರೋ, ನಿಜವಾಗಿಯೂ ಸಮಯವೇ ಇಲ್ಲ. ಇಲ್ಲಾಂದರೆ ನಾನು ಪ್ರತಿಯೊಂದು ಕ್ವಶನ್ ಪೇಪರಿಗೂ ನಿಮಗೆ ಕೀ ಆನ್ಸರ್ ಅಪ್ಲೋಡ್ ಮಾಡಿ ನಾನು ಕೊಡ್ತಿದ್ದೆ. ಆದರೆ ಸಮಯವೇ ಇಲ್ಲ ಕಣ್ರೋ. ಯಾಕಂದರೆ ಎಲ್ಲ ಡಿಸ್ಟಿಕ್ಗಳಲ್ಲಿ ಬೇರೆ 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 ಬೇರೆ. ನಾಳೆ ಅಲ್ಲಿ ನೋಡಿದರೆ ಇಂಗ್ಲೀಷು, ಈ ಕಡೆ ನೋಡಿದರೆ ಬೆಂಗಳೂರು ಕಡೆ ನೋಡಿದರೆ ಕೆಮಿಸ್ಟ್ರಿ ಐತಿ, ಈ ಕಡೆ ನೋಡಿದರೆ ಅಕೌಂಟೆನ್ಸಿ ಇದೆ, ಧಾರವಾಡ ಕಡೆ ನೋಡಿದರೆ ಇನ್ನೊಂದು ಸಬ್ಜೆಕ್ಟ್ ಇದೆ, ಹೀಗೆ ಫಿಸಿಕ್ಸ್ ಇದೆ, ಹೀಗೆ ಪ್ರತಿಯೊಂದು ಕಡೆ ಬೇರೆ ಬೇರೆದಿದೆ ಕಣಪ್ಪ. ಎಲ್ಲರಿಗೂ ಕೂಡ ಸಮಾಧಾನ ಮಾಡಬೇಕು, ಎಲ್ಲರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಂದರೆ ಐ ಆಮ್ ದ ಒನ್ ಮ್ಯಾನ್, ಆಯಿತಾ. ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ ಬೇಕು. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ನಮ್ಮ ವಿದ್ಯಾರ್ಥಿಗಳು, CS ವಿದ್ಯಾರ್ಥಿಗಳು ಖುಷಿಯಾಗಲಿರಲಿ. ಯಾಕಂದರೆ ಹೊಸ ಸಿಲೆಬಸ್ಸು, ಹಳೆ ಕ್ವಶನ್ ಪೇಪರು ಅವ್ರಿಗೆ ವರ್ಕೌಟ್ ಆಗೋಲ್ಲ. ಯಾವುದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ 2024 ವರ್ಕೌಟ್ ಆಗೋಲ್ಲ. ನಿಮಗಾದರೂ ಕೊಟ್ಟೆ ನಾನು, CS ಏನು ಕೊಡ್ತೀರಾ? ಹಾಗಾಗಿ ವಿದ್ಯಾರ್ಥಿಗಳೇ ದಯವಿಟ್ಟು ನನ್ನ ಮಾತನ್ನು ಕೇಳಿ ಸ್ವಲ್ಪ ಈ ವಿಡಿಯೋಸ್ಗಳನ್ನು ಅವರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಧನ್ಯವಾದಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಲ್ಲಿ ವೀಕ್ ಇದ್ದವರು, ಇಂಗ್ಲೀಷಲ್ಲಿ ಏನು ಬರಲ್ಲ ಅಂದವರು, ಇಂಗ್ಲೀಷಲ್ಲಿ ಫೇಲ್ ಆಗ್ತೀನೇನೋ ಅಂತ ಡಿಸೈಡ್ ಮಾಡ್ಕೊಂಡವರು, ಇಂಗ್ಲೀಷ್ ಎಕ್ಸಾಮ್ ಬರೆಯಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮಿಗೆ ಫಿಕ್ಸ್ ಬರುವಂತಹ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಗ್ರಾಮರು ಒಂದೇ ಈಗ ನೋಡಿ, ಈಗ ಬೇಡ ಬಿಡಿ ಉದಾಹರಣೆ ನೋಡಿ, ಆ ಗ್ರಾಮರ್ ನೀವು ನೋಡಿಕೊಂಡು ಕಲ್ತಿದ್ದೆ ಆದರೆ 100% ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ತೆಗಿತೀರಾ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಆಯಿತಾ. ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾಕಂದರೆ ನೀವು ಓದ್ಕೋಬೇಕು, ಒಳ್ಳೆಯ ಅಂಕಗಳನ್ನು ತೆಗೀರಿ. ನಮ್ಮ ಒಂದು ಮೇಲ್ ID all-in-one pdf99@gmail.com ಆಗಿರುತ್ತೆ. ಅದಕ್ಕೆ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರು, ಹೀಗೆ ಹಲವಾರು ಬೇರೆ ಬೇರೆ ಸಬ್ಜೆಕ್ಟಿನ ಕ್ವಶನ್ ಪೇಪರ್ಗಳನ್ನು ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೊಮ್ಮೆ ಈ ಒಂದು ಕ್ವಶನ್ ಪೇಪರ್ ನಮಗೆ ಕಳಿಸಿಕೊಟ್ಟು ಸಹಾಯ ಮಾಡಿದಂತಹ ಚೇತನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್.